ಒಂದಿಷ್ಟು ಜನ ಶಾಸಕರುಗಳು ಕೂಡ ಹೈಕಮಾಂಡ್ ನಿಲುವು ಮತ್ತು ನಿರ್ಧಾರದ ಬಗ್ಗೆ ಈಗ ಆಕ್ಷೇಪವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲಿ ತನ್ವೀರ್ ಸೇಠ್ ಕೂಡ ಒಬ್ರು. ಅನೇಕರು ಆಸೆ ಇಟ್ಕೊಂಡಿದ್ದಾರೆ. ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಏಕಕಾಲಕ್ಕೆ ಅಧಿಕಾರ ಕೊಡಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಏನು 2.5 ವರ್ಷ ಆಗಿದ ನಂತರ ಕೆಲವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಕೂಗು ಏನು ಬರ್ತಾ ಇದೆ, ಆ ಹಾದಿಯಲ್ಲಿ ನಿರೀಕ್ಷೆಯಲ್ಲಿರುವಂಥದ್ರಲ್ಲಿ ನಾನು ಇದ್ದೇನೆ. ಸೊ ಈ ಕಾರಣಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಜನಪರವಾದಂತಹ ಕಾರ್ಯಗಳಿಗೆ ಅವಕಾಶ ಸಿಗಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ನಿನ್ನೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲೂ ಕೂಡ ಅನೇಕ ಜನ ಶಾಸಕರು ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮನೆಯ ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಲ್ಲಿ ಕೊಟ್ಟಂತ ಹೇಳಿಕೆಗೆ ಬಹಳ ಒಂದು ಸ್ಪೋರ್ಟಿವ್ ಆಗಿ DK ಶಿವಕುಮಾರ್ ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸ್ಪಷ್ಟತೆಯಿಂದ ಸರ್ಕಾರ ಕೊಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸುವಂಥದ್ದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸ್ಥಾನ ಬದಲಾವಣೆ ಆಗುವಂಥದ್ದು, ಸ್ಥಾನದಲ್ಲಿ ಉಳ್ಕೊಳ್ಳುವಂಥದ್ದು ಇದು ನಮ್ಮ ಕೈನಲ್ಲಿ ಇಲ್ಲ. ಈ ಹಿಂದೆನೂ ಹೇಳಿದ್ದೇನೆ ನಾನು, ವರಿಷ್ಠರು ಏನೇ ತೀರ್ಮಾನ ಕೊಡ್ತಾರೋ ಅದನ್ನ ನಾವು ಪಾಲಿಸ್ತೀವಿ ಅಂತ. ರಾಜ್ಯದ ಎಲ್ಲ ಹಿರಿಯ ಸಚಿವರುಗಳು, ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಮಾತನ್ನ ಸಾರಿ ಹೇಳಿದ್ದಾರೆ. ವರಿಷ್ಠರು ತಗೊಳ್ಳುವಂತ ತೀರ್ಮಾನನೇ ಅಂತಿಮ ಅಂತ. ಸೊ ಹಾಗಾಗಿ ಇಲ್ಲಿ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೊಟ್ಟಂತ ಮಾತು ಉಳಿಸ್ಕೊಳ್ಳಿ ಇದು ಈ ಎಲ್ಲ ವಿಚಾರಗಳು ನೋಡಿದಂತಹ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ನಮಗೆ ಈ ಕುರಿತು ಯಾವುದೇ ಮಾಹಿತಿ ಇಲ್ಲ. ಅಧಿಕಾರ ಹಂಚಿಕೆ ಮಾಡುವಂತ ಸೂತ್ರ ಏನಾಗಿತ್ತು, ಯಾರಿಗೆ ಯಾವಾಗ ಅಧಿಕಾರ ಕೊಡಬೇಕು, ಯಾರು ಅಧಿಕಾರ ಪಡ್ಕೋಬೇಕು ಅನ್ನೋದಲ್ಲ. ನಮ್ಮ ಮುಂದೆ ಇರುವಂಥದ್ದು ಕಾಂಗ್ರೆಸ್ ಸಿದ್ಧಾಂತಗಳಂತೆ ಈ ರಾಜ್ಯದ ಉದ್ದಕ್ಕೂ ಒಂದು ಸುಭದ್ರವಾದಂತಹ ಸರ್ಕಾರ ನಡೆಸಬೇಕು ಅನ್ನೋದಷ್ಟೇ ನಮ್ಮ ಮುಂದೆ ಇರುವಂಥದ್ದು. ನಾನು ಯಾವ ಬಣ್ಣದಲ್ಲೂ ಇಲ್ಲ. ಯಾಕಂದ್ರೆ ನಿಮ್ಮ ಮುಂದಿನ ಪ್ರಶ್ನೆಗಳು ಏನ್ ಬರುತ್ತೆ ಅನ್ನೋದು ಗೊತ್ತಿದೆ. ನಾನು ಯಾವ ಬಣ್ಣದಲ್ಲೂ